ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಇವತ್ತು ಎಲ್ಲ ದುರದೃಷ್ಟಕರ ಎಲ್ಲ ಫಾರಿನ್ ಟ್ರಿಪ್ ಅಲ್ಲಿ ಇದ್ದಾರೆ ಲೀಡರ್ಗಳು. ನಮ್ಮ ಜಿಲ್ಲೆ ರೈತರ ಪರಿಸ್ಥಿತಿ ಕಣ್ಣೀರಾಗ್ತಾ ಇದ್ದಾರೆ. ಇವತ್ತೆಲ್ಲ ಮಂಡ್ಯ ಜಿಲ್ಲೆ ಲೀಡರ್ಗಳು, ನಮ್ಮ ಜಿಲ್ಲೆ ಲೀಡರ್ಗಳು ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ. ಅನಾಹುತಗಳಾಗೋದು ಹೇಗೆ ಅನ್ನೋದಕ್ಕೆ ನಾನು ಹೇಳೋದು ನಿಮಗೆ. ಈ ಒಂದು ವಾರ ನೀರೇನಾರು ಅವ್ರಿಗೆ ಹೋಗಲಿಲ್ಲ ರೈತರಿಗೆ ಅಂದರೆ ಎಷ್ಟು ಮನೆಯಲ್ಲಿ ಶುರು ಆಗುತ್ತೆ ಸಂಕಷ್ಟಗಳು ಅನ್ನೋದನ್ನು ಯೋಚನೆ ಮಾಡಿದ್ದೀರಾ? ಅವ್ರ ಬೆಳೆ ಹಾಳಾದರೆ 80 ಟನ್ ಬೆಳೀತಿದ್ದ ಕಬ್ಬು 40 ಟನ್ನಿಗೆ ನಿಂತ್ಕೊಂಡ್ರೆ, ಸಾಲ ಮೈ ಮೇಲೆ ಬಂದರೆ ಅವ್ರ ಮನೆಯಲ್ಲಿ ಎಷ್ಟು ಅನಾಹುತಗಳು ಆಗತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿದೆಯಾ? ರಾಜಕಾರಣ ನಾವು ಮಾಡೋದೇನಕ್ಕೆ? ನಮ್ಮ ಜನರ ರಕ್ಷಣೆ ನಾವು ಮಾಡದೇ ಇದ್ದರೆ ಯಾವುದೇ ರಾಜಕೀಯ ಪಕ್ಷಗಳಾಗಲಿ, ನಾನು ಯಾವ ಒಂದು ಪಕ್ಷದ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ನಿಮ್ಮಲ್ಲಿ ಯಾರಿಗೂ ರೈತರ ಬಗ್ಗೆ, ಅವರ ಕಷ್ಟದ ಬಗ್ಗೆ ಅರಿವೇ ಇಲ್ಲದ ರೀತಿಯಲ್ಲಿ ನಡ್ಕೊಳ್ಳೋದಾದರೆ ಎಲ್ಲಿ ಬಂತು ರಾಜಕಾರಣ? ಏನಕ್ಕೆ ಬೇಕಿದೆಲ್ಲ? ಎಲ್ಲಿಗೆ ದಾರಿ ತಪ್ಪಿದ್ದೀವಿ ನಾವೆಲ್ಲ? ಭಾಳ ದುರದೃಷ್ಟಕರ. ಇವತ್ತು ತಾವು ಹೊಸ ಹೊಸ ಯೋಜನೆಗಳನ್ನ, ನೀರಾವರಿ ಯೋಜನೆಗಳನ್ನ ಮಾತಾಡ್ತಾ ಇದ್ದೀರಿ. ಯಾವ ಮಾಜಿ ಶಾಸಕರುಗಳನ್ನ ಕರೆದಿಲ್ಲ ಸಭೆಗಳಿಗೆ. ನೀವೇ ತೀರ್ಮಾನ ಮಾಡ್ಕೊಂಡಂಗೆ ಏನೇನೋ ಅಲ್ಲೆಲ್ಲೋ ಮಾಡ್ತೀವಿ, ಇಲ್ಲೆಲ್ಲೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಸಾರ್ವಜನಿಕವಾಗಿ ನಡೆಯೋ ಸಭೆಗಳಿಗೆ ಇಲ್ಲಿಯ ಮಾಜಿ ಜನಪ್ರತಿನಿಧಿಗಳನ್ನ ಕರೆಯಲ್ಲ ಅನ್ನೋದಾದರೆ ಅಲ್ಲಿ ನಿಮ್ಮ ಉದ್ದೇಶಗಳೇನು? ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ನೀವು ಮಾಡ್ಕೊಳ್ಳೋಕ್ಕ, ಅದನ್ನು ಜಾರಿಗೆ ತರಕ್ಕ? ಹಾಗಾಗಿ ನಾನು ಈ ಮೂಲಕ ಇವತ್ತು ಯಾವುದೇ ರಾಜಕೀಯನೂ ನಾನು ಮಾತಾಡೋಕ್ಕೆ ತಯಾರಿಲ್ಲ. ನಾನು ಸಂಪೂರ್ಣವಾಗಿ ಇವತ್ತು ಇಲ್ಲಿಗೆ ಬಂದಿರತಕ್ಕಂಥದ್ದು ನಾಲೆಗಳಿಗೆ ತತ್ಕ್ಷಣ ನೀರು ಬಿಡಿ, ಇಲ್ಲ ಅಂದರೆ ಮಂಡ್ಯ ಜಿಲ್ಲೆ ರೈತರ ಒಂದು ಸಂಕಷ್ಟಕ್ಕೆ ನೀವು ಕಾರಣರಾಗ್ತೀರಿ. ಇದು ನಾಚಿಕೆಗೇಡು. ನಮ್ಮ ಜಿಲ್ಲೆಯಲ್ಲಿ ಕೃಷಿ ಸಚಿವರಿದ್ದಾರೆ, ಅವ್ರು ಇತ್ಕೊಂಡು ಕೂಡ ಈ ಸ್ಥಿತಿಗೆ ಬಿಟ್ಟಿರ್ತಕ್ಕಂಥದ್ದು ಇದು ನಿಮ್ಮ ಸರ್ಕಾರದ ನಾಚಿಕೆಗೇಡು ಅಂತ ನಾನು ಈ ಮೂಲಕ ಹೇಳ್ತಾ, ತತ್ಕ್ಷಣ ನೀರು ಬಿಡಿ. ನೀವು ಅದೆಲ್ಲೋ ರಿಪೇರಿ ಆಗ್ತಾ ಇದೆ ನಾಲೆ, ಅಲ್ಲೆಲ್ಲೋ ಇನ್ನೊಂದು ಮಾಡ್ಕೊತೀವಿ 2 ದಿನ. ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ತಕ್ಷಣ ನೀರು ಬಿಡಿ ಅಂತ. ಮೊನ್ನೆ ರಾತ್ರಿ CDSಗೆ ನೀರು ತೆಗಿತಾರೆ, CDS ನಾಲೆಗೆ. ನಿನ್ನೆ ಮಧ್ಯಾಹ್ನದ ಸಂಜೆ ನಿಲ್ಲಿಸ್ತಾರೆ. ನಾಲೆಗೆ ನೀರು ಬಿಡೋದು ಅಂದರೆ ಮುಖ್ಯಮಂತ್ರಿ ಆದೇಶದಲ್ಲಿ 1 ದಿನಕ್ಕೆ. ಮೊನ್ನೆ ಸಂಜೆ ನೀರು ಎತ್ತುತ್ತಾರೆ CDS ಮಾತ್ರ, ನಿನ್ನೆ ಸಾಯಂಕಾಲ ನೀರು ನಿಲ್ಲಿಸ್ತಾರೆ. ನೀರು ಎತ್ತಿದ್ರು ಅಂತ ರೈತರೆಲ್ಲ ಅವರೆಲ್ಲ ಇದನ್ನು ಕ್ಯಾನ್ಸಲ್ ಮಾಡಿಕೊಂಡು ಜಮೀನು ಕಡೆ ತಿರುಗಿ ನಿಂತ್ಕೊಂಡಿದ್ದಾರೆ. ಈಗ ನೀರು ತಪ್ಪಾಕಿದ್ದಾರೆ. ನೀವು ಮುಖ್ಯಮಂತ್ರಿ ಮಾತಿಗೆ ಇಷ್ಟ ಇದಿರೋದು ದಮ್ಮು ಇದರಲ್ಲಿ ನಿಮ್ಮ ಆದೇಶಕ್ಕೆ? ನೀವಿಷ್ಟು ಪ್ರಬುದ್ಧ ರಾಜಕಾರಣಿಯಾಗಿ ಇದ್ಕೊಂಡು ಇಷ್ಟು ಬೇಜವಾಬ್ದಾರಿ ತಂದಲ್ಲಿ ಮುಖ್ಯಮಂತ್ರಿಗಳೇ ನಡ್ಕೊಳ್ಳೋದಾದರೆ ಇದಕ್ಕೆ ನಮ್ಮ ಧಿಕ್ಕಾರ ಇದೆ ಅಂತ ನಾನು ಈ ಮೂಲಕ ಹೇಳ್ತಾ, ಸಂಬಂಧಪಟ್ಟ ಮಂತ್ರಿ ಆಗಲಿ, ಸಂಬಂಧಪಟ್ಟ ಕೃಷಿ ಸಚಿವರಾಗಲಿ ತಕ್ಷಣ ನಾಲೆಗಳಿಗೆ ನೀರು ಬಿಡಿ, ರೈತರು ಕಾಪಾಡಿ. ನಮ್ಮ ಜಿಲ್ಲೆ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಅಂತ ನಾನು ಈ ಮೂಲಕ ಆಗ್ರಹಿಸಿ ಇವತ್ತಿನ ಮಾತು ಮುಗಿಸ್ತೀನಿ.